ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡ್ರಿ ನಮ್ಮ ಕಾರಿಗೆ ಸ್ಪಾರ್ಕ್ ಪ್ಲಗ್ ಎಲ್ಲ ಬರ್ನ್ ಆಗಿಬಿಟ್ಟು ಅಂತಂದು ಫೋನ್ ಮಾಡ್ಯಾರ ನಮ್ಮ ಹುಡುಗರು. ಅದು ಇವತ್ತು ರೆಡಿ ಮಾಡಿಸ್ಬೇಕು. ಏನಾಗೈತಿ ನೋಡ್ಬೇಕು ಅದನ್ನ. ಈಗ ನಾ ಸ್ಪಾರ್ಕ್ ಪ್ಲಗ್ ಅದ್ರ ಮ್ಯಾಗ ಬೂಟ್ ಬರ್ತದೆ ಒಂದು 3. ಒಂದು ಹಳೆ ಮಾಡಲ್ 2001 ಮಾಡಲ್ ಕಾರ್ ಇದೆ. ನಾ ಕ್ಯಾಂಟೀನ್ ಮಾಡೇನ ಅದನ್ನು. ಸೊ ಅದು ಬಾಡಿಗೆ ಕೊಟ್ಟಿದ್ದೆ. ಆ ಹುಡುಗರು ಫೋನ್ ಮಾಡ್ಯಾರ ಈಗ ಬರ್ನ್ ಆಗ್ಯಾವಣ ಅಂತಂದು. ಈಗ ಅಲ್ಲೇ ಹೊಂಟೆ ನಾನು. ಸ್ಪಾರ್ಕ್ ಪ್ಲಗ್ ಮತ್ತು ಬೂಟ್ ತೊಗೊಂಡು ಹೋಗ್ಬೇಕು. ಸೊ ಏನಾಗ್ಯಾವ ನೋಡೋಣ ಬರ್ರಿ. ಅಲ್ಲಿ ಹೋಗಿ ತೋರಿಸ್ತೀನಿ ನಿಮ್ಗೆ ಏನಾಗೈತೆ ಅಂತಂದು. ಭಾಳ ನನಗೂ ಇದಾಗೈತಿ. ಸೊ ನೋಡೋಣ ಬರ್ರಿ, ಅಲ್ಲಿ ಹೋಗಿ ಎಷ್ಟು ಖರ್ಚಾಕೈತಿ, ಏನಾಗ್ಯಾವ ಆ್ಯಕ್ಚುಲಿ ಎಲ್ಲ ತೋರಿಸ್ತೀನಿ ನಾನು ನಿಮ್ಗೆ. ಮೊದಲು ನಾವೀಗ ಬೂಟ್ ತರಕ್ಕೆ ಸ್ಪಾರ್ಕ್ ಪ್ಲಗ್ ತರಕ್ಕೆ ಹೋಗೋಣ ನೋಡ್ರಿ. ಇಲ್ಲಿ ಬಂದೆ ನಾನು ಆಟೋ ಓದರ್ಸ್ ಕಡೆ. ಇನ್ನೂ ಯಾವುದೋ ಅಂಗಡಿ ತೆಗೆದಿರಲಿಲ್ಲ, ತಡ್ರಿ ತೋರಿಸ್ತೀನಿ. ನೋಡ್ರಿ ಇದು ಅಂಗಡಿ ಶ್ರೀ ಸಾಯಿ ಮೋಟರ್ಸ್ ಅಂತಂದು. ಇಲ್ಲೇ ನಿಮ್ಮ ಕಾರಿನ ಏನು ಪಾರ್ಟ್ಸ್ ಎಲ್ಲ ಬೇಕೆಲ್ಲ ಸಿಗ್ತವೆ. ಸೊ ಇನ್ನೂ ತೆಗ್ದಿಲ್ಲ. ಇದೆ ಫೋನ್ ಮಾಡೋಣ ಅಂತ ಫೋನ್ ನಂಬರ್ ಕೊಟ್ರಲ್ಲೇ. ಕೆಳಗೆಲ್ಲ ಸಿರಾಮಿಕ್ಸ್ ಎಲ್ಲ ಟೈಲ್ಸಿನೂ ಅದಾವೆ. ಯಾಕಂದ್ರೆ ಇದು ಬಂದಿಲ್ಲೇ ಕಾಟಾ ಮಾರ್ಕೆಟ್ ಒಳಗೆ ಐತೆ ನೋಡ್ರಿ. ಇಲ್ಲೇ ಹಿಂದೆ ನಮ್ಮ ರೋಟ್ರಿ ಸ್ಕೂಲ್ ಐತಿ. ಇಲ್ಲೇ ಒಂದು ಕ್ಯಾರೆಟ್ ಬಾಕ್ಸ್ ಅಂತ ಐತಿ. ಎಲ್ಲ ಐತೆ ನೋಡ್ರಿ. ಹಿಂಗೆ ಹೋದ್ರೆ ನಮ್ದು ಹೊಸೂರು ಬರ್ತೈತಿ. ಅಲ್ಲೊಂದು VRL ಗುಡೋನ್ ಕಾಣತೈತಿ ನೋಡ್ರಿ. ಅಲ್ಲೇ ಇನ್ನೂ ತೆಗ್ದಿಲ್ಲ, ಕೇಳೋಣ ಅಂತೇಳ್ರಿ. ಫೋನ್ ಮಾಡಿ ಏನಂತಾರೆ ಸಾವ್ಕಾರ. ಸೊ ಇದು ಸ್ಟೋರ್ 10 ಓಪನ್ ಆಕೈತಂತೆ. ಬೇರೆ ಎಲ್ಲರ ಐತೆ ನೋಡೋಂತೇಳ್ರಿ. ಬೇರೆ ಮುಂದೆ ಅದಾವ ಅಲ್ಲಿ ಹೊಸೂರು ಕಡೆ, ಹೊಸೂರು ಸರ್ಕಲ್ಗೆ ಹೋಗ್ಬೇಕು. ಸೊ ಅಲ್ಲೇ ಹೋಗೋಣಂತ. ಅಲ್ಲಿ ಯಾರು ಓಪನ್ ಆಗಿತ್ತು ಅಂದ್ರೆ ಪಟ್ಟಂತ ಒಂದು ಕಾರ್ ರಿಪೇರಿ ಮಾಡಿಸೋಣ ಬರ್ರಿ. ಇಲ್ಲಿ ನೋಡ್ರಿ ಯಾವ ಇನ್ನೂ ಓಪನ್ ಆಗಿಲ್ಲ. ವಿಕಾಸ್ ಏಜೆನ್ಸಿ ಅಂತಂದಿದೆ. ಓಪನ್ ಆಗಿಲ್ಲಪ್ಪ ಇದು. ಯಾವ ಓಪನ್ ಆಗಿಲ್ಲ. ಅಲ್ಲಿ ಯಾವನೋ ಕರ್ಕೊಂಡು ಕೂತಾನೆ ನೋಡ್ರಿ. ಯಾವ ಓಪನ್ ಆಗಿಲ್ಲ. ಎಲ್ಲ 10 ಓಪನ್ ಆಗ್ತಾವ ಇವು. ಸ್ಟೋರಿನೇ ಚಲೋ ಅನಿಸುತ್ತಪ್ಪ ನಮಗಂತೂ ಬರೋದು. ಏನು ಮಾಡೋಣ, 10 ಬರೋನ್ ತೋರಿ. ಮತ್ತು ಇನ್ನೇನು ಮಾಡೋದು. ಇಲ್ಲೇ ಎಲ್ಲ ಸ್ವಲ್ಪ ಅಡ್ಡಾಡಿ ನೋಡ್ರಿ. ಇದು ಹೊಸೂರು ಸರ್ಕಲ್ ಇದೆ ನೋಡ್ರಿ. ಹೊಸೂರು ಸರ್ಕಲ್ ಇದೆ. ಏನು ಓಪನ್ ಆಗಿಲ್ಲ ಇನ್ನೂ. ಇಲ್ಲೇ ಸ್ಟೋರಿ ಬರೋಣ ಬರ್ರಿ. ವಿಕಾಸ್ ಏಜೆನ್ಸಿ 9:00 ಐತೆ ಅಂತಿದೆ. ವೇಟ್ ಮಾಡೋಣ. ಈಗ 9 ಗಂಟೆ ಆಗುತ್ತೆ. 9:00 ಐತೆ ಅಂತಿದೆ. ಇನ್ನೊಂದಲ್ಲೇ ಹೊಸೂರು ಸರ್ಕಲ್ ಕಡೆ ಇನ್ನೊಂದು ಐತೆ ಬೇಕಿಂದ. ಅಲ್ಲೊಂದು ಟೈಮ್ ಹೋಗೋಣ. ಹಳೇದದ ಆಟೋಮೊಬೈಲ್ಸ್. ಸೊ ಅಲ್ಲಿ ಹೋಗಿ ನೋಡೋಣ. ತೆಗೆದಿತ್ತಂದ್ರೆ ಅಲ್ಲಿಂದ ಎಬ್ಬಿಸ್ಕೊಂಡು ಹೋಗೋಣ. ಸ್ಪಾರ್ಕ್ ಪ್ಲಗ್ ಬೂಟ್ ಎಲ್ಲ ಬರ್ರಿ. ಸೊ ಇಲ್ಲಿ ಗಾಳಿ ತಿರ್ಗೊಂಬಂದು ಅಮ್ಮನ ಕರ್ಕೊಂಡು ಬರ್ಬೋದೆ ನೋಡೋಣ. ಇದು ಪಾರ್ಟ್ಸ್ ಸಿಕ್ಕಿದ್ದಂತೆ. ಪಾರ್ಟ್ಸ್ ತರಕ್ಕೆ ಹೋಗುವಂತೆ. ಇಲ್ಲಿ ಹೊಸೂರು ಬಂದಿದ್ದಾರೆ. ನಾವು ಗಾಳಿ ತಿರ್ಗಮ್ಮ ಇಲ್ಲಿ ಭೇಟಿ ಆಗಬೇಕು. ಇಲ್ಲಿ ಭೇಟಿಯಾಗಿ ನಮಸ್ಕಾರ ಮಾಡ್ಕೊಂಡು ಪ್ರಸಾದ ನೋಡ್ತಾ ಇದ್ವಿ. ಸೊ ಈಗ ಪಾರ್ಟ್ಸ್ ಆಗಲಿ ತಗೊಂಡು ನೋಡೋಣ ಬರ್ರಿ. ಇನ್ನೂ 9:30 ಆಗಿಲ್ಲ. ಸೊ ಇನ್ನೊಂದು ನೈಟ್ ಆಗಿದೆ. ಅಲ್ಲಿ ಹೋಗೋದಂತೆ. ಪಾರ್ಟ್ಸ್ ಸಿಕ್ಕರೆ ತೊಗೊಂಡು ಹೋಗೋಣ ಮಾಡ್ಕೊಂಡು ಗಾಡಿ. ಇನ್ನೂ ಮಧ್ಯಾಹ್ನ ಮನೆಗೆ ಒಂದು ಹೋಗೋದು. ನಾನು ಇದಕ್ಕೆ ಹೋಗೋದು ನನ್ನ ಕೆಲಸಕ್ಕೆ. ಸೊ ಅಲ್ಲಿ ಹೇಳಿ ನಾವು ಬರ್ತೇನೆ ಅಂತಂದೆ. ನೋಡೋಣ ಹಾಕೈತೆ ಇಲ್ಲ ಅಂತಂದೆ. ಸೊ ಬರ್ರಿ ನೋಡೋಣ. ಆಟೋಮೊಬೈಲ್ಸ್ ಇದು ನೋಡ್ರಿ. ಜನ್ ಆಟೋಮೊಬೈಲ್ಸ್. ಇಲ್ಲೇ ನಿಮ್ಗೆಲ್ಲ ಪಾರ್ಟ್ ಸಿಗ್ತವೆ. ಯಾವುದಕ್ಕೆ ಏನೆಲ್ಲ ಸಿಗ್ತಾವೆ ಇಲ್ಲೇ. ಯಾವುದೇ ಕಾರಿಂದ ಆದರೂ ಇಲ್ಲಿ ಆರಾಮ್ ಸಿಗ್ತವೆ. ಇಲ್ಲೊಂದು ತರಿಸ್ಕೊಡ್ತಾರೆ ಅವ್ರು. ಸರ್ವಿಸ್ ಚಲೋ ಐತಿ ಇವ್ರದ್ದು. ಬಟ್ 9:20 ಆಯ್ತು ಇನ್ನೂ ತೆಗ್ದಿಲ್ಲ. ನಮಗಂತೂ ಭಾಳ ತ್ರಾಸ ಅಂದೈತಿ. ಇದಂತರೂ ಇಲ್ಲೇ ಬಂದೈತೆ ನೋಡ್ರಿ. ಇದು ಮೇನ್ ರೋಡ್ ಇದೆ. ಇಲ್ಲೇ ನಮ್ದು ಶ್ರೀ ವೈಭವ ಹೋಟೆಲ್ ಐತೆ. ಇಲ್ಲಿಂದ ಇಲ್ಲೇ ಬಂದು ಇಲ್ಲೇ ಮೇನ್ ರೋಡಿಗೆ ಧಾರವಾಡ ಹುಬ್ಳಿ ಹೋಗೋ ರೋಡ್ ಇದೆ. ಸೊ ಇಲ್ಲೇ ಬರ್ತೈತೆ ನೋಡ್ರಿ. ಜನ್ ಆಟೋಮೊಬೈಲ್ಸ್ ಅಂತ ದೊಡ್ಡ ಕಾಂಪ್ಲೆಕ್ಸ್ ಐತಿ. ಇಲ್ಲೇ ಫಸ್ಟ್ ಫ್ಲೋರ್ ಒಳಗೆ ಇವರ ಸ್ಟೋರ್ ಐತಿ. ಸೊ ಇಲ್ಲೇ ಬರೋದು. ಇನ್ನೂ ತೆಗ್ದಿಲ್ಲ. ಇದೆ ವೇಟ್ ಮಾಡೋಣ. ಫೋನ್ ಅಂತರೂ ಮಾಡಿ ಸ್ವಿಚ್ ಆಫ್ ಐತೆ ಫೋನ್. ವೇಟ್ ಮಾಡೋಣ. ಮತ್ತೆ ಮಾಡೋದು. ಅಡ್ಡಾಡಿ ಸುಸ್ತಾಗಪ್ಪ. ಯಾವ ಅಂಗಡಿ ತೆಗ್ದೇ ಇಲ್ಲ. ಏನು
ಚಲೋ ಬಿಡ್ರಿಪ್ಪ. 10 ಗಂಟೆ ತೆಗಿತಂತಿದ್ದೆ. ಜನಟ ಹೋಗಲ್ಸ ಹಾಕ್ಯಾರಿಲ್ಲೇ ಕೂಡ 8 ಮಟ ರಾತ್ರಿ. 10 ಗಂಟೆ ಅಂದ್ರೆ ಭಾಳ ಲೇಟ್ ಆಕೈತಿ. 9:30 ನೋಡೋದಂತ ನಾವು ಫೋನು ಸ್ವಿಚ್ ಆಫ್ ಮಾಡ್ಯಾರ ಅವ್ರು ಕೇಳ್ಬೇಕಂತಂದ್ರೆ. ಏನು ಮಾಡೋಣ, ಅಲ್ಲೇ ಹೋಗಿ ಹಳೇದ ನೋಡ್ರಿ, ಅಲ್ಲೇ ಹೋಗಿ ನೋಡ್ರಿ. ಮತ್ತು ಹಳೇದ ಕಡೆ ಹೋಗೋಣ. 9:30 ತೆಗಿದಾನಂತ ಅಲ್ಲೇ ತೊಗೊಂಡೆ ಈಗ ನನ್ನ ಪಟಾಪಟ ಬರ್ರಿ. ಓಪನ್ ಆಗೈತಪ್ಪ, ವಿಕಾಸ್ ಏಜೆನ್ಸಿ ಇದೆ. ಬಟ್ ಇವ್ರ ಕಡೆ ಇಲ್ಲ ಅಂತ. ರಬ್ಬರ್ ನೆಹರು ಸ್ಟೇಡಿಯಮ್ ಕಡೆ ಸಿಗ್ತಾವಂತೆ. ಹೋಗಿ ನೋಡ್ರಿಪ್ಪ ಅಲ್ಲೇ ನೆಹರು ಸ್ಟೇಡಿಯಮ್ಗೆ ಹೋಗಿ ನೋಡೋಣ. ಅಲ್ಲೇ ಸಿಗ್ತಾವಿಲ್ಲ, ಭಾಳ ಇದಾಗ್ತ ಇತ್ತು. ಇಲ್ಲೇ ನೆಹರು ಗ್ರೌಂಡ್ ಕಡೆ ಬಂದೆ ನೋಡ್ರಿ. ಇದು ರುನೇಚ ಆಟೋಮೊಬೈಲ್ಸ್ ಅಂತಂದು ಇಲ್ಲಿ ಎಲ್ಲ ಬಂದದಾವೆ. ಒಂದು ಅಂಗಡಿ ಕೇಳಿದೆ, ಒಂದು ಅಂಗಡಿ ಚಾಲು ಇತ್ತು. ಅವ್ನು ಕೇಳಿದ್ರೆ ಅವ್ನ ಕಡೆ ಇಲ್ಲ, ಇಲ್ಲೆಲ್ಲಿ ಸಿಗೋದಿಲ್ಲ ಅಂತ ನಾವು ನೆಹರು ರೋಡ್ರೊಳಗೆ. ಏನು ಮಾಡ್ಬೇಕ್ರಿಪ್ಪ ನೋಡ. ನನ್ನ ಮಗ ಕನ್ನಡನೂ ಬರೋದಿಲ್ಲ, ಇದ್ದಾರ ಇವಾಗ. ಎಲ್ಲಿಂದ್ರೆ ಬಂದು ನೋಡ ದುಡ್ಯಾ ಅಂತಾರೆ. ಇಲ್ಲೇ ಹುಬ್ಳಿಯವ್ರಿಗೆ ಚಾನ್ಸ್ ಇಲ್ಲ ದುಡ್ಯಾಕೆ. ದುಡ್ಯಾ ಅಂತಾರೆ ಅವ್ರು, ಕನ್ನಡ ಬರ್ಬೇಕಲ್ಲ ಅವ್ರಿಗೆ. ಕರ್ನಾಟಕ ಹೋಗಿದ್ದು, ಅದು ಹುಬ್ಳಿ ಆಗಿದ್ರೆ ಇಂಥವ್ರು ಅದಾರ ಬಿಡಿ ನೆಹರು ರೋಡ್ರೊಳಗೆ. ಏನಕ್ಕೆ ಮುಂದೆ ಎಲ್ಲರ ಅವ್ರು ನೋಡೋಣಂತೆ. ಎಲ್ಲ ಬಂದದ ಅಂಗಡಿ. ಇಬ್ಬರು ರೋಡಿಗೆ ಬಂದೇನು. ಇಲ್ಲೂ ಯಾವ ಅಂಗಡಿ ತೆಗೆದಿಲ್ಲ. ಒಂದು ಅಂಗಡಿ ಕೇಳಿದೆ ನೋಡ್ರಿ. ಇದು ಪಿ ರೋಡಿನವೆಲ್ಲ ಇವು ಆಟೋಮೊಬೈಲ್ಸ್. ಸೊ ಇಲ್ಲಿ ಒಂದು ಅಂಗಡಿ ತೆಗೆದಿಲ್ಲ. ಒಂದು ಅಂಗಡಿ ಕೇಳಿದೆ, ಅಲ್ಲಿಯೂ ಸಿಗೋದಿಲ್ಲ ಅಂತ. ನಾವು ಏನು ರೀ ಒಮ್ಮಿನಿ ಸ್ಪಾರ್ಕ್ಲ ಸಿಗಂತಿಲ್ಲ ಅಂದ್ರೆ ಏನು ಆಟೋಮೊಬೈಲ್ಸ್ ಏನು. ಹೊಸರೊಳಗೆ ಕೇಳಿದ ಒಂದು ಸ್ಪಾರ್ಕ್ಲಕ್ ಐತಿ, ಬಟ್ ಬೂಟಿಲ್ಲ ಅಂತ ನಾವು ಏನು. ಜನ್ ಆಟೋಮೊಬೈಲ್ಸ್ ತೆಗಿತ್ತಂದ್ರೆ ಅಲ್ಲೆಲ್ಲ ಸಿಕ್ಕಿದ್ವು. ಕೇಳೋಂತಡ್ರಿ ಫೋನ್ ಮಾಡಿ, ನಂಬರ್ ಐತೆ. ಹೆಂಗಾದ್ರು ಮಿಸ್ ಕಾಲ್ ಹೊಡೆದಿದ್ದೆ. ಫೋನ್ ಸ್ವಿಚ್ ಆಫ್ ಆಗಿತ್ತು, ಆಗೆಲ್ಲ ಒಂದು 5 ತೆಗೆದಂದ್ರೆ. ಸ್ಪಾರ್ಕ್ಲಕ್ ಅಂತೂ ಇಲ್ಲಿ ಸಿಗಲಿಲ್ಲ. ಇಲ್ಲೇ ನೋಡ್ರಿ ಜಯನ್ ಇಡ್ಲಿ ಸೆಂಟ್ರ್. ಮೊದಲ ವಿಶಾಲ್ ಇಡ್ಲಿ ಸೆಂಟ್ರ್ ಇತ್ತಿದೆ. ಸೊ ಈಗ ಜಯನ್ ಇಡ್ಲಿ ಸೆಂಟ್ರ್ ಮಾಡ್ರೆ ಇಲ್ಲಿ ಬಂದು ಇಡ್ಲಿ ತಿಂದೆ. ಮತ್ತು ಈಗ ನಮ್ಮ ಜನ್ ಆಟೋಮೊಬೈಲ್ಸ್ ಹೋಗ್ಬೇಕು, ಅಲ್ಲೇ ಸಿಗ್ತಾವಂತವ. ಮತ್ತು ಎಲ್ಲಿ ಸಿಗೋದಿಲ್ಲ. ಈಗ ಇನ್ನೂ ತೆಗ್ದಿಲ್ಲ. ಅದ ಹೇಳಿದೆ ಫೋನ್ ಮಾಡಿ. ನಮ್ಮ ದೋಸ್ತ್ ಬಂದಾರಲ್ಲೇ, ಅವ್ರಿಗೆ ಕೇಳಿದೆ, ಇನ್ನೂ ಬಂದಿಲ್ಲ ಅದ. ಸೊ ಇನ್ನೂ ತೆಗ್ದಿಲ್ಲ. ಹೋಗೋಣಂತ ನಾವು ಹೋಗುತ್ತೆ ತೆಗಿತಲ್ಲೇ ಹೋಗೋಣ ಅಂತ ನೋಡ್ರಿ. ಇದು ಹೊಸೂರು ಜನ್ ಆಟೋಮೊಬೈಲ್ಸ್ ತೆಗೀತೆ ಒಂದೇ ನೋಡ್ರಿ. ಇಲ್ಲೇ ಇದೆ ನೋಡ್ರಿ ಹೊಸೂರು ಜನ್ ಆಟೋಮೊಬೈಲ್ಸ್. ಇಲ್ಲೆಲ್ಲ ಸಾಮಾನು ಸಿಗ್ತಾವೆ ಕಾರಿನವ. ಹಿಂಗೆ ಏನು ಬೇಕು, ಯಾವ ಕಾರಿನ ಬೇಕು ಎಲ್ಲ ಸಿಗ್ತಾವೆ, ಆರಾಮ್ ಸಿಗ್ತಾವೆ. ಮಸ್ತ್ ಬರ್ರಿ ಇಲ್ಲೇ ನೋಡ್ರಿ. ಆರಾಮ್ ಪರ್ಚೇಸ್ ಮಾಡ್ಕೊಂಡು ಚಲೋ ಡಿಸ್ಕೌಂಟು ಕೊಡ್ತಾರೆ. ನಿಮ್ಗೆ ಈ ಸಾಮಾನು ಇಲ್ಲ ಅಂತ ಹೇಳೋದಿಲ್ಲ ಅವ್ರು. ಇಲ್ಲ ಅಂತಂದ್ರೆ ನಿಮ್ಗೆ ತರಿಸ್ಕೊಡ್ತಾರೆ. ಇಲ್ಲಿ ಎಲ್ಲ ಸಿಗ್ತಾವೆ, ಬಂದು ಪರ್ಚೇಸ್ ಮಾಡ್ಕೊಂಡವ್ರಿ. ಇಲ್ಲೇ ಬೈರಿದವ್ರ ಕೊಪ್ಪದೊಳಗೆ ಬಿಟ್ಟ ನೋಡ್ರಿ. ಇಲ್ಲೇ ಇದೆ ಗ್ಯಾರೇಜ್ ಒಳಗೆ ಗಾಡಿ ರಿಪೇರಿ ಮಾಡಿಸ್ಕೊಟ್ಟಿದೆ. ಆಯಿಲೆಲ್ಲ ತಂದೇನೆ, ಸ್ಪಾರ್ಕ್ಲಾಗೂ ತಂದೇನೆ. ಇಲ್ಲೇ ಬಿಡ್ಬೇಕು ಇಲ್ಲಿ ಇದೆ ಗ್ಯಾರೇಜ್ ನೋಡ್ರಿ. ಮೆಹಬೂಬ್ ಗ್ಯಾರೇಜ್. ಇಲ್ಲಿ ನೋಡ್ರಿ, ಇದು ಪೂರ್ತಿ ಬರ್ನ್ ಆಗಿದ್ದಿದೆ. ಸ್ಪಾರ್ಕ್ಲಾಗ್ ನೋಡ್ರಿ ಹೆಂಗಾಗ್ಯಾವ. ಸ್ಪಾರ್ಕ್ಲಾಗ್ ಕಾಣಂತಿಲ್ಲ. ಹಿಂದಿನ ನೋಡ್ರಿ ಇಲ್ಲೇ ಸ್ಟಾರ್ಟರ್ ಕಡೆ ಕುಂತಿದ್ದಿದೆ ಕೇಬಲ್. ನೋಡ್ರಿ ಹೆಂಗೆ ಕುಂತಾವ ಕೇಬಲ್. ನೋಡ್ರಿ ಪೂರ್ತಿ ಬರ್ನ್ ಆಗಿಬಿಟ್ಟವು ಎಲ್ಲ. ಫುಲ್ ಬರ್ನ್ ಹೆಂಗಾಗ್ಯಾವ ನೋಡ್ರಿ, ಪೂರ್ತಿ ಬರ್ನ್ ಆಗಿಬಿಟ್ಟವು. ತಂದೇನ ನೀವು ಕೇಬಲ್ ಪೂರ್ತಿ ಸತ್ಯನಾಶ ಆಗ್ಯಾವ. ಬರ್ತಾವ. ಸ್ಪಾರ್ಕ್ಲಾಗು ಪೂರ್ತಿ ಬರ್ನ್ ಆಗಿ ಏನೂ ಇಲ್ಲ, ಕೆಲ್ಸಕ್ಕೆ ಬರೋಲ್ಲ. ಆಪ್ರೇಗ್ಯಾವ ಸ್ಪಾರ್ಕ್ಲಾಗ್ ಪೂರ್ತಿ ಮೆಲ್ಟ್ ಆಗಿ. ಅದು ಮುಂದೆ ನಿಪ್ಪಲ್ ಬರ್ತೈತಲ್ಲ, ಅದು ಮೆಲ್ಟ್ ಆಗೈತೆ ನೋಡಿ. ಇಲ್ಲ ಎಲ್ಲರ ಅದು ಎಲ್ಲಿ ಬಿದ್ದೈತಿ ಏನು. ಪ್ಲಾಸ್ಟಿಕ್ ಅದು ಮ್ಯಾಗಿಂದ ಏನು ಕೋಟಿಂಗ್ ಬರ್ತೈತಲ್ಲ ವೈಟ್ ಕಲರ್ದು ಅಷ್ಟೇ ಐತಿ ನೋಡ್ರಿ. ಈಗ ನಾನು ಮೆಕ್ಯಾನಿಕ್ ಕರ್ಕೊಂಬಂದಿಲ್ಲೇ ನಡ್ಸಂತೇನೆ. ನಿನ್ನೆ ರಾತ್ರಿ ಇಲ್ಲೇ ಬಿಟ್ಟು ಹೋಗಿದ್ವಿ ಕಾರ್ ನಾವು. ಮೆಕ್ಯಾನಿಕ್ಕಿಗೆ 10:00 ಬಂದ ಮಾಡ ಅಂತಾರೆ ಅವರು. ರಿಪೇರಿ ಮಾಡ ಅಂತಾರೆ ನೋಡ್ರಿ, ರಿಪೇರಿ ಮಾಡ ಅಂತಾರೆ. ಎಲ್ಲ ಕೇಬಲ್ ಗಿಬಲ್ ತೆಗೆದು ಹೊಸದು ಹಾಕಂತಾರೆ. ಈಗ ಅವನಿಗೂ ಗೊತ್ತಾಗಂತಿಲ್ಲ, ಅವನು ಒಂದು ಲೆವೆಲಿಗೆ ಅದಾನ ಮೆಕ್ಯಾನಿಕ್. ನೋಡ್ರಿ ಕುಲ್ಲಂಡ್ ಪೈಪ್ ಇಲ್ಲಿ ನೋಡ್ರಿ
ನಾನೇನಯ್ಯ ತಪ್ಪು ಮಾಡಿದೆ? ಸತ್ಯನಾಶ ಮಾಡಿಟ್ಟು ನಾನು ಎಲ್ಲಿ ತಪ್ಪು ಮಾಡಿದೆ? ಇದೆಲ್ಲ ಹೊಸದಾಗ್ಸಿದೆ ನೋಡ್ರಿ, ಕೇಬಲ್ ಸ್ಪಾರ್ಕ್ ಪ್ಲಗ್ ಎಲ್ಲ ಭಾಳ ಬೇಜಾರಾತ ಹಿಂಗಾಗಿದ್ದಕ್ಕೆ. ನೋಡ್ರಿ ಇವೆಲ್ಲ ಹೊಸದಾಗ್ಸಿದೆ, ಚೊಕ್ಕ ಮಾಡಿಸಿ ಮತ್ತು ನಮ್ಮ ಹುಡುಗರು ಕೊಟ್ಟೆ. 4,000-5,000 ರೂಪಾಯಿ ಖರ್ಚು ಬಂತಿದ್ದು ನೋಡ್ರಿ. ಎಲ್ಲ ಹೊಸದಾಗ್ಸಿದೆ, ಫ್ಯಾನ್ ಬೆಲ್ಟ್ ಎಲ್ಲ ಹೊಸದಾಗ್ಸಿದೆ, ಫ್ಯಾನ್ ಬೆಲ್ಟ್, ಏರ್ ಫಿಲ್ಟ್ರ್. ಬ್ಯಾಟ್ರಿ ತಳ ನೋಡ್ರಿ, ಇದು ಪೂರ್ತಿ ಮೌಂಟಿಂಗ್ ಎಲ್ಲ ಜಂಗ ತಿಂದ ಬ್ಯಾಟ್ರಿ ಬೆಳ ಅಂತೈತಿ. ಇದು ಅದನ್ನು ತಂದು ಹೊಸದು ಹಾಕಿಸ್ಬೇಕು. ಇದೊಂದು 500 ರೂಪಾಯಿ ಮಟ ಆಯ್ತು ಅದು ಹಾಕೊಳ್ಳೋದ್ನು. ಎಲ್ಲ ರೆಡಿ ಮಾಡಿ ನೋಡ್ರಿ, ಇವತ್ತು ಇಂಜಿನ್ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಪ್ಲಗ್ ಹಾಕಿದ್ವಿ, 3 ಪ್ಲಗ್ ಹಾಕಿದ್ವಿ, ಆಮೇಲೆ ಕೇಬಲ್ ಹಾಕಿದ್ವಿ, ಆಮೇಲೆ ಪೈಪು ಕಟ್ಟಾಗಿತ್ತು, ಕೂಲೆಂಟ್ ಪೈಪ್ ಇಲ್ಲಿ ಪೂರ್ತಿ ಕಡೋದು ಸತ್ಯನಾಶ ಮಾಡಿರ್ತದೆ. ಅದನ್ನು ಚೇಂಜ್ ಮಾಡಿಕೊಂಡೆ. ಇವೆಲ್ಲ ಚೊಕ್ಕಾಗೈತೆ ನೋಡ್ರಿ. ಏರ್ ಫಿಲ್ಟ್ರ್ ಹಾಕ್ಕೊಂಡೆ, ಕೂಲೆಂಟ್ ಹಾಕ್ಕೊಂಡೆ ನೋಡ್ರಿ, ಎಲ್ಲ ಚೊಕ್ಕ ಮಾಡ್ಕೊಂಡೇನೆ. ಗಾಡಿ ಅಂತೂ ಫಸ್ಟ್ ಕ್ಲಾಸ್ ಆಗೈತಿ, ಚಲೋ ಮಾಡಿದೆ, ಮಸ್ತ್ ಬಣ್ಣ ತೊಗೊಂಡ್ರೆ. ಇದು ನೋಡ್ರಿ ಬ್ಯಾಟ್ರಿದು ಏನಿದೆ ಇತ್ತಲ್ಲ, ಇದೆ ಸ್ಟ್ಯಾಂಡ್ ಪೂರ್ತಿ ಜಂಗ್ ತಿಂದು ಹೋಗಿತ್ತು, ಬ್ಯಾಟ್ರಿ ಬೀಳಾತಿತ್ತು. ಅದಕ್ಕೂ ತಂದೆ ನೋಡ್ರಿ, 500 ರೂಪಾಯಿ ಕೊಟ್ಟೇನೆ ಇದಕ್ಕೆ. ಇದನ್ನೂ ಫಿಟ್ ಮಾಡೋಕ್ಕಿದೆ, ಇದನ್ನೂ ಫಿಟ್ ಮಾಡಿಕೊಂಡೆ. ಇದು ಒಂದು 5,000 ರೂಪಾಯಿ ಮಟ್ಟ ಹೋಯ್ತು ನಂದೆಲ್ಲ ಖರ್ಚಿದೆ ನೋಡ್ರಿ. ಇದನ್ನೂ ಫಿಟ್ ಆತ, ಚೊಕ್ಕತಿಗೇನು ಮುಂದೆ ಗಾಡಿ ಚಲೋ ಮಾಡ್ಕೊಂಡು ಹೋಗೋದು ಅಷ್ಟೇ ನೋಡ್ರಿ. ಇನ್ನೊಂದು ಸ್ವಲ್ಪ ಅದ ಡೋರ್ ಒಂದು ಕುಂದ್ರ ಅಂತಿದ್ದಿಲ್ಲ, ಅಲ್ಲೊಂದು ವೆಲ್ಡಿಂಗ್ ಮಾಡ್ಸೀನಿ, ಅದು ಇದ್ರಾಗ ಶೂಟ್ ಮಾಡಿಲ್ಲ ನೋಡ್ರಿ. ಇದು ಇಲ್ಲಿ ಕ್ಯಾಬ್ ಒಂದು ಹಾಕ್ಬೇಕಿನ್ನು ನಾನು ನೋಡ್ರಿ. ಇವೆಲ್ಲ ಫಿಲ್ಟ್ರ್ ಎಲ್ಲ ಚೇಂಜ್ ಮಾಡಿದೆ. ಸ್ಪಾರ್ಕ್ ಪ್ಲಗ್ ನೋಡ್ರಿ, ಇವು ಹೆಂಗಾಗ್ಯಾವ ನೋಡ್ರಿ. ಸ್ಪಾರ್ಕ್ ಪ್ಲಗ್ ಪೂರ್ತಿ ಹಳ್ಳ ಹಿಡ್ದೋಗ್ಯಾವ, ಹೀಟಾಗಿ ಮೆಲ್ಟ್ ಆಗ್ಬಿಟ್ಟವು. ಬರೀ ಹಿಡ್ದಾರ ಹುಡುಗರು ಗಾಡಿ. ಇದು ನೋಡ್ರಿ ಕೇಬಲ್ ಅನ್ನೋದು ನೋಡ್ರಿ ಹೆಂಗೆ ಸುಟ್ಟು ಕರಕಲಾಗ್ಬಿಟ್ಟೈತೆ ಅದಂತರು. 3 ಸ್ಪಾರ್ಕ್ ಪ್ಲಗ್ ಕೇಬಲ್. ನೋಡ್ರಿ ನಮ್ಮ ಕಾರ್ ಇದು ಸೇಲಿಗೆ ಐತಿದೆ, 2001 ಮಾಡಲ್ಲ. ಬೇಡ ಅಂತಾನೆ ಎಲ್ಲ ರಿಪೇರಿ ಮಾಡಿಸಿದೈತಿ, ಲೈಟಿಂಗ್ ವೈರಿಂಗ್ ಎಲ್ಲ ರಿಪೇರಿ ಮಾಡಿಸಿದೈತಿ. ಟೈರ್ ಸ್ವಲ್ಪ ವಿಯರ್ ಆಗ್ಯಾವ ನೋಡ್ರಿ. ಎಲ್ಲ ಪೇಪರ್ಸ್ ಕ್ಲಿಯರ್ ಅದಾವೆ, ಇನ್ಸೂರೆನ್ಸ್ ಯೂಸ್ ಎಲ್ಲ ಕ್ಲಿಯರ್ ಅದಾವೆ. ಸೊ ಇದು ಕೊಡೋದೈತೆ ನೋಡ್ರಿ. ಯಾರ್ಯಾರು ಬೇಕಿತ್ತಂದ್ರೆ ಕಮೆಂಟ್ ಮಾಡಿರಿ, ನಾನು ನಂಬರ್ ಸೆಂಡ್ ಮಾಡ್ತೀನಿ. ಆಮೇಲೆ ನೀವು ಮಾತಾಡ್ಕೊಂಡೆ ಬರ್ಬೋದು. ಒಳಗೆಲ್ಲ ಗಿಲಿ ಎಲ್ಲ ಅದಾವೆ ನೋಡ್ರಿ. ಇಲ್ಲೇ ಲೈಟಿಂಗ್ ಎಲ್ಲ ಮಾಡಿಸಿದೈತಿ, ಸಿಂಕ್ ಐತಿ ನೋಡ್ರಿ. ಇಲ್ಲಿ ಟ್ಯಾಂಕ್ ಬರ್ತೈತಿ, ನೀರಿನ ಟ್ಯಾಂಕ್. ಇಲ್ಲೆಲ್ಲ ಬಟನ್ ಮಾಡಿಸಿದೈತಿ. ಎಲ್ಲ ನಿಮ್ಗೆ ನೀರು ಸಾಮಾನು ಇಟ್ಕೊಳಕ್ಕೆ ನೋಡ್ರಿ. ಇದು ಎಲ್ಲ ಸಾಮಾನು ಇಟ್ಕೊಳಕ್ಕೆ. ಇಲ್ಲಿ ನಮ್ಮದು ದೇವ್ರ ಫೋಟೋ ಅದು ಇಟ್ಕೊಳಕ್ಕೆ ಇಲ್ಲೊಂದು ಲೈಟ್ ಕೊಟ್ಟೇನೆ. ಇವಲ್ಲಿ ಎಲ್ಲ ಹೊಸದಾಗ್ಸಿದ್ದೈತಿ ನೋಡಿ. ಇಲ್ಲಿ ನಮ್ದೊಂದು ಬ್ಯಾಟ್ರಿ ಬಂದೈತಿ, ಇಲ್ಲಿ ಎಕ್ಸ್ಟ್ರಾ ಬ್ಯಾಟ್ರಿ ನಮ್ಮ ಲೈಟಿಗೆ ಐತೆ ನೋಡ್ರಿ. ಚಲೋ ಐತೆ ಗಾಡಿ, ಮಸ್ತ್ ಪಿಕಪ್ ಐತೆ ಮಿನಿ ಒಳಗೆ. ಯಾರು ಬೇಕಿದ್ರೆ ಹೇಳ್ರಿ, ಕಮೆಂಟ್ ಮಾಡಿರಿ, ನಾನು ನಂಬರ್ಸ್ ಕಳಿಸ್ತೇನಂತ, ಮಾತಾಡೋಣಂತ, ಏನಾರು ಕಡಿಮೆ ಮಾಡಿ ಕೊಡೋಣಂತ.